ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 27ನೇ ತಾರೀಕು ಸೋಮವಾರ. ನಾಳೆ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇದಾಗಿ ಮೇಷರಾಶಿ. ಕುಟುಂಬ ವಿಷಯಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಬದಲಾಗುವ ಸಾಧ್ಯತೆ ಇದೆ. ದೀರ್ಘಕಾಲದ ಕಾಯಿಲೆಗಳನ್ನು ಪರಿಹಾರ ಸಿಗಲಿದೆ. ಕೈಗೊಂಡ ಕೆಲಸಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗಲಿದೆ. ಮುಂದಿನ ರಾಶಿ ವೃಷಭ. ಇಂದು ಇಡೀ ದಿನ ನಿಮಗೆ ಶಕ್ತಿ ಮತ್ತು ಉತ್ಸಾಹ ತುಂಬಿರುತ್ತದೆ. ಮನೆಯಲ್ಲಿ ಯಾವುದೇ ಶುಭ ಅಥವಾ ಮಂಗಳ ಕಾರ್ಯಗಳು ನಡೆಯಲಿದೆ. ದೇವರ ತೊಡುಗೆಗಳು ಅಥವಾ ಧಾರ್ಮಿಕ ಪ್ರವಾಸಗಳು ಯೋಜನೆಗಳು ಸಹಕಾರಿಯಾಗಲಿದೆ. ಮುಂದಿನ ರಾಶಿ ಮಿಥುನ. ಇಂದು ಪ್ರತಿಯೊಂದು ಕೆಲಸಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ನಿಭಾಯಿಸಬೇಕು. ವ್ಯಾಪಾರದ ಹಳೆಯ ಸಮಸ್ಯೆಗಳು ಅನುಭವಿಕ ಸಾಲದಿಂದ ಪರಿಹಾರ ಸಿಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಹೊಸ ದಾರಿ ಸಿಗಲಿದೆ. ಅವರ ಭವಿಷ್ಯ ಸುಧಾರಿಸಲಿದೆ. ಮುಂದಿನ ರಾಶಿ ಕರ್ಕಾಟಕ. ನಿಮ್ಮ ಪ್ರತಿಯೊಬ್ಬ ಪ್ರದರ್ಶನವೂ ಇಂದು ಉತ್ತಮ ಫಲ ಸಿಗಲಿದೆ. ಯಾವುದೇ ಕೆಲಸವನ್ನು ಮಾಡುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಮುಖ್ಯ. ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಪ್ರಮುಖ. ಮುಂದಿನ ರಾಶಿ ಸಿಂಹ. ಕಚೇರಿಯಲ್ಲಿ ಅಧಿಕಾರಿ ಮತ್ತು ಗೌರವ ಹೆಚ್ಚಾಗಲಿದೆ. ಹಣಕಾಸಿನ ವಿಷಯಗಳಲ್ಲಿ ಪ್ರಗತಿ ಕಂಡುಬರಲಿದೆ. ನಿಮ್ಮ ಮಾತು ಮತ್ತು ನಾಯಕತ್ವ ಜನರಿಗೆ ಬೆಂಬಲ ನೀಡಲಿದೆ. ಮುಂದಿನ ರಾಶಿ ಕನ್ಯಾ. ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡ ಇರಲಿದೆ. ಕುಟುಂಬದೊಂದಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಪ್ರಶಂಸೆಗೆ ತಕ್ಕ ದಿನವಾಗಿರುತ್ತದೆ. ಇಂದು ದಿನದ ಕೊನೆಯಲ್ಲಿ ಫಲಿತಾಂಶ ಸಿಗಲಿದೆ. ಮುಂದಿನ ರಾಶಿ ತುಲಾ. ನಿಮ್ಮ ಸೂಕ್ತ ಮತ್ತು ಬುದ್ಧಿವಂತಿಕೆಗೆ ನಿಮ್ಮ ಶಕ್ತಿಯಾಗಿ ಪರಿಣಾಮವಾಗಲಿದೆ. ಸಾಲ ಕೊಡುವ ಮೊದಲು ಯೋಚಿಸಿ ಮುಖ್ಯ. ಕೆಲಸಗಳಲ್ಲಿ ಸಮಯ ಸರಿಯಾದ ಪೂರ್ಣಗೊಳಿಸಿ. ಮುಂದಿನ ರಾಶಿ ವೃಶ್ಚಿಕ. ಆತ್ಮವಿಶ್ವಾಸ ಮತ್ತು ಉತ್ಸಾಹ ಹೆಚ್ಚಾಗಲಿದೆ. ಇತರರ ಬೇಡಿಕೆಗಳು ಪರಿಹರಿಸಲು ಹೋಗಿ ಒತ್ತಡಕ್ಕೆ ಒಳಗಾಗುವಿರಿ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಸಂಬಂಧ ಗಟ್ಟಿಯಾಗಲಿದೆ. ಮುಂದಿನ ರಾಶಿ ಧನಸ್ಸು. ಮಾನಸಿಕ ಸಮತೋಲನಗಳು ಅಥವಾ ಗೊಂದಲಗಳು ಉಂಟಾಗಬಹುದು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಉತ್ತಮ ಹರಿಸಿ. ಹಿರಿಯರ ಮಾರ್ಗದರ್ಶನದಿಂದ ಸಮಸ್ಯೆಗಳು ಬಗೆಹರಿಯಲಿದೆ. ಮುಂದಿನ ರಾಶಿ ಮಕರ. ಹಣಕಾಸು ಉಳಿತಾಯ ಬಗ್ಗೆ ಪೋಷಕರಿಂದ ಸಲಹೆ ಪಡೆಯುವುದು ಒಳ್ಳೆಯದು. ನಿಮ್ಮ ಯೋಜನೆಗಳು ರಹಸ್ಯವಾಗಿಡುವುದು ಒಳ್ಳೆಯದು. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವುದು ಎಚ್ಚರ ವಹಿಸಿ. ಮುಂದಿನ ರಾಶಿ ಕುಂಭ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಬಹುದು. ಹೊಸ ಯೋಜನೆಗಳು ಕಾರ್ಯರೂಪಿ ತರುತ್ತದೆ. ಸ್ನೇಹಿತರು ಮತ್ತು ಆಪ್ತರ ಬೆಂಬಲ ಸಿಗಲಿದೆ. ಮುಂದಿನ ರಾಶಿ ಮೀನ. ಮನಸ್ಸು ಹೆಚ್ಚು ಭಾವನಾತ್ಮಕಗೊಳ್ಳಲಿದೆ. ದಾನ ಧರ್ಮ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಸಕಾರಾತ್ಮಕ ಆಲೋಚನೆಗಳು ಕಠಿಣ ಪರಿಶ್ರಮಕ್ಕೆ ನಿಮಗೆ ಫಲಿತಾಂಶ